ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ. ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ಪಂಕಜನಾಭಾಯ ನಮೋ ಪಂಕಜಮಾಲಿನೇ ನಮೋ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಿಯೇ. ಶ್ರೀಮದ್ ಭಾಗವತಂ ಕ್ಯಾಂಟೋ 1 ಚಾಪ್ಟರ್ 5 ಶ್ಲೋಕ ನಂಬರ್ ಎಷ್ಟಮ್ಮ? ಯಾವುದಮ್ಮ? 31. ಯೇನ ಏವ ಅಹಂ ಭಾಗವತೋ ಯೇನ ಏವ ಅಹಂ ಭಾಗವತೋ ಯೇನ ಏವಾಹಂ ಭಾಗವತೋ ವಾಸುದೇವಸ್ಯ ವೇದಸಃ ಮಾಯಾ ಅನುಭವಂ ಅವಿದಂ ಅನುಭವಂ ಅವಿದಂ ಯೇನ ಗಚ್ಚಂತಿ ತತ್ಪದಂ. ಯೇನ ಏವಾಹಂ ಭಾಗವತೋ ಹರೇ ಕೃಷ್ಣ. ವಾಸುದೇವಸ್ಯ ವೇದಸಃ ಮಾಯಾ ಅನುಭವಂ ಅವಿದಂ ಯೇನ ಗಚ್ಚಂತಿ ತತ್ಪದಂ. ಯೇನ ಯಾವುದರಿಂದ ಏವ ಖಂಡಿತವಾಗಿ ಅಹಂ ನಾನು ಭಾಗವತಃ ದೇವೋತ್ತಮ ಪರಮಪುರುಷನಾದ ವಾಸುದೇವಸ್ಯ ಕೃಷ್ಣನ ವೇದಸಃ ಪರಮ ಸೃಷ್ಟಿಕರ್ತನಾದ ಮಾಯಾ ಶಕ್ತಿಯ ಅನುಭವಂ ಪ್ರಭಾವವನ್ನು ಅವಿದಂ ಸುಲಭವಾಗಿ ತಿಳ್ಕೊಂಡನು. ಏನ ಯಾವುದರಿಂದ ಗಚ್ಚಂತಿ ಅವರು ಹೊಂದುವರು ತತ್ಪದಂ ಭಗವಂತನ ಪಾದಕಮಲಗಳನ್ನು. ಕಿ ಜೈ. That comprehension I could understand the influence of energy of Lord Krishna. ಪಾಲಕನು ಮತ್ತು ಸಮಾರಕನು ಆದ ಶ್ರೀಕೃಷ್ಣನ ಶಕ್ತಿಯ ಪ್ರಭಾವವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಅದನ್ನು ತಿಳಿಯುವುದನ್ನು ಅವನಿಗೆ ಬಹಳ ಮರಳಬಹುದು ಮತ್ತು ಅವನನ್ನು ಸಾಕ್ಷಾತ್ಕಾರವಾಗಿ ಭಕ್ತಿ ಸೇವೆ ಅಥವಾ ಜ್ಞಾನದ ಫಲವಾಗಿ ದೇವರ ಬೇರೆ ಬೇರೆ ಶಕ್ತಿಗಳು ಸಾಮರ್ಥ್ಯಗಳು ಹೇಗೆ ಕೆಲಸ ಮಾಡುತ್ತವೆ ಎನ್ನುವುದನ್ನು ಸುಲಭವಾಗಿ ತಿಳಿಯಬಹುದು. ದೇವರ ಶಕ್ತಿಯ ಒಂದು ಭಾಗವು ಲೌಕಿಕ ಜಗತ್ತಿನ ಅಭಿವ್ಯಕ್ತಿ ಕಾರಣವಾಗಿದೆ. ಉತ್ತಮತರವಾದ ಇನ್ನೊಂದು ಭಾಗವು ಆಧ್ಯಾತ್ಮಿಕ ಜಗತ್ತಿಗೆ ಅಭಿವ್ಯಕ್ತಿ ನೀಡಿದೆ. ಎರಡರ ನಡುವಿನ ಶಕ್ತಿಯ ಮೇಲೆ ಹೇಳಿದ ಸಾಮರ್ಥ್ಯಗಳ ಯಾವುದಾದರೊಂದನ್ನು ಸೇವಿಸುವ ಜೀವಿಗಳ ಅಭಿವ್ಯಕ್ತಿಗೆ ಕಾರಣವಾಗಿದೆ. ಲೌಕಿಕ ಶಕ್ತಿಯ ಸೇವೆ ಮಾಡುವ ಜೀವಿಗಳು ತಮ್ಮ ಅಸ್ತಿತ್ವ ಮತ್ತು ಸುಖಗಳ ಸುಲಭವಾಗಿ ಶ್ರಮ ಮಾಡುತ್ತಾರೆ. ಈ ಅಸ್ತಿತ್ವ ಮತ್ತು ಸುಖಗಳು ಕೇವಲ ನಿಲ್ಲುತ್ತಾರೆ. ಅಂಥವರು ಶಾಶ್ವತ ಜೀವನ, ಪರಿಪೂರ್ಣ ಜ್ಞಾನ ಮತ್ತು ನಿರಂತರ ಆನಂದಗಳನ್ನು ಪಡೆಯುತ್ತಾರೆ.
ಮಾಯೆಯ ರಾಜ್ಯದ ತೊಡಗಿರುವ ಬದ್ಧಾತ್ಮರೆಲ್ಲರೂ ಲೋಕ ವ್ಯಾಪಾರವನ್ನು ಬಿಟ್ಟುಕೊಟ್ಟು ತನ್ನಲ್ಲಿಗೆ ಮಾಡಬೇಕೆಂದು ದೇವರನ್ನು ಬಯಸುತ್ತಾರೆ. ಇದನ್ನು ಅವನು ಭಗವದ್ಗೀತೆ ನೇರವಾಗಿ ತಿಳಿಸಿದ್ದಾನೆ. ಇದೇ ಜ್ಞಾನದ ಘನತನವಾದ ಅಂಶ. ಆದರೆ ಇದು ತಿಳಿಯುವುದು ಸಿದ್ಧ ಭಕ್ತರಿಗೆ ಮಾತ್ರ. ಅಂತ ಭಕ್ತರು ಮಾತ್ರ ಭಗವಂತನ ಸಾಕ್ಷಾತ್ತಾಗಿ ಕಾಣಲು ಮತ್ತು ಸ್ವತಃ ಅವನ ಸೇವೆ ಮಾಡಲು ಭಗವಂತನ ರಾಜ್ಯವನ್ನು ಪ್ರವೇಶಿಸುತ್ತಾರೆ. ಇದಕ್ಕೆ ಸ್ವಯಂ ನಾರದರೇ ಸಾಕ್ಷಿ. ಅವರಿಗೆ ಶಾಶ್ವತ ಜ್ಞಾನ ಮತ್ತು ನಿರಂತರವಾದ ಆನಂದಗಳ ನೆಲೆ ತಲುಪಿದರು. ಇದಕ್ಕೆ ಅಗತ್ಯವಾದ ಮಾರ್ಗ ಮತ್ತು ಸಾಧನಗಳು ಎಲ್ಲರಿಗೂ ಲಭ್ಯವಾಗಬೇಕೆಂದಲ್ಲಿ ಅವರು ನಾರದ ಮುನಿಗಳನ್ನು ಸಾಗಿದ ದಾರಿಯಲ್ಲಿ ಸಾಗಲು ಒಪ್ಪಬೇಕು ಅಷ್ಟೇ. ಶ್ರುತಿಗಳ ಹೇಳಿಕೆ ಪ್ರಕಾರ ಭಗವಂತನು ಅನಂತ ಶಕ್ತಿಗಳನ್ನು ಪಡೆದಿದ್ದಾನೆ. ಇವು ಮೇಲೆ ಹೇಳಿದಂತೆ 3 ಮುಖ್ಯ ಶಿಕ್ಷಕರಲ್ಲಿ ವರ್ಣಿತವಾಗಿದೆ. 32 ಏತಾತ್ ಸಮುಸುಚಿತಂ ಬ್ರಹ್ಮಂಸ್ ಏತಾತ್ ಸಂಸುಚಿತಂ ಬ್ರಹ್ಮಂಸ್ ತಪಾತ್ರಯ ಚಿಕಿತ್ಸಂ ತಾಪತ್ರಯ ಚಿಕಿತ್ಸಿತಂ ಯದ್ ಈಶ್ವರೇ ಭಗವತಿ ಕರ್ಮ ಬ್ರಾಹ್ಮಣಿ ಭವಿತಂ ಏತತ್ ಸಂಸುಚಿತಂ ಬ್ರಹ್ಮಂ ತಾಪತ್ರಯ ಚಿಕಿತ್ಸಿತಂ ಯದ್ ಈಶ್ವರೇ ಭಗವತಿ ಕರ್ಮ ಬ್ರಾಹ್ಮಣಿ ಭವಿತಂ ಏತತ್ ಸಂಸುಚಿತಂ ಬ್ರಹ್ಮಂ ತಾಪತ್ರಯ ಚಿಕಿತ್ಸಿತಂ ಯದ್ ಈಶ್ವರೇ ಭಗವತಿ ಕರ್ಮ ಬ್ರಾಹ್ಮಣಿ ಭಾವಿತಂ ಏತತ್ ಸಂಸುಚಿತಂ ವಿದ್ವಾಂಸರಿಂದ ಸಲ್ಪಟ್ಟಿದೆ. ಬ್ರಹ್ಮನ್ ಇಲ್ಲಿ ಬ್ರಾಹ್ಮಣನಾದ ವ್ಯಾಸದೇವನೇ ತಾಪತ್ರಯ ತ್ರಿವಿಧ ಕ್ಲೇಶಗಳ ಚಿಕಿತ್ಸಿತಂ ಪರಿಹಾರ ಉಪಯಮು ಯಾವ ಈಶ್ವರೇ ಪರಮ ನೇಮಕವಾದ ಭಗವತಿ ದೇವೋತ್ತಮ ಪರಮಪುರುಷನಲ್ಲಿ ಕರ್ಮ ವಿಹಿತ ಕರ್ಮಗಳು ಬ್ರಾಹ್ಮಣಿ ಶ್ರೇಷ್ಠನಿಗೆ ಸಮರ್ಪಿತವಾಗಿದೆ. ಅನಾಥ ಕೊಟ್ಟರೆ ಶ್ರೀಮತಿ ವೇದಾಂತ ಪ್ರಭುಪಾದಕಿ ಜೈ. ಬ್ರಾಹ್ಮಣರಾದ ವೇದವ್ಯಾಸರೇ ಎಲ್ಲ ಕಷ್ಟ ವಿದ್ವಾಂಸರು ತೀರ್ಮಾನಿಸಿದ್ದಾರೆ. ಅದನ್ನು ಯಾವುದಾದರೂ ದೈವತ್ವ ಪರಮಪುರುಷನ ಶ್ರೀಕೃಷ್ಣನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಬಹುದು. ಮೋಕ್ಷದ ಮಾರ್ಗವನ್ನು ಹಿಡಿಯಲು ಅಥವಾ ಬಾಳಿನ ಎಲ್ಲ ಕ್ಲೇಶಗಳನ್ನು ಪರಿಹರಿಸಿಕೊಳ್ಳಲು ತುಂಬಾ ಸುಲಭವು ಕಾರ್ಯಸಾಧನವಾದ ದಾರಿಯೊಂದಿದೆ. ಅದು ಅಧಿಕೃತ ಮೂಲಗಳಿಂದ ದೇವಗಳ ಲೀಲೆಗಳನ್ನು ಮಿಳಿತವಾಗಿ ಆಲಿಸುವುದು. ಇದನ್ನು ನಾರದರು ಸ್ವತಃ ಅನುಭವದಿಂದ ತಿಳಿದರು. ಪರಿಹಾರ ವಿಧಾನ ಒಂದೊಂದೇ. ಇಡೀ ಜಗತ್ತು ಕ್ಲೇಶಗಳು ತುಂಬಿದೆ. ನೈಸರ್ಗಿಕ ಕ್ಷೋಭೆಯಿಂದ ಕ್ಲೇಶ, ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕ್ಲೇಶ ಇವತ್ತು ಇತರ ಜೀವಿಗಳ ಸಂಬಂಧದಲ್ಲಿ ಉಂಟಾಗುವ ಕ್ಲೇಶ, ಹೀಗೆ ತ್ರಿವಿಧವಾದ ಕ್ಲೇಶಗಳು ಪರಿಹರಿಸಲು ಮೂರ್ಖ ಜನರು ತಮ್ಮ ಅಲ್ಪಬುದ್ಧಿಯನ್ನು ಬಳಸಿ ಹಲವು ಸಾಧನಗಳನ್ನು ತಯಾರಿಸಿದ್ದಾರೆ. ಈ ಕ್ಲೇಶಗಳು ಮುಕ್ತವಾಗಲು ಇಡೀ ಜಗತ್ತೇ ದೊಡ್ಡ ಹೋರಾಟ ನಡೆಸಿದೆ. ಆದರೆ ದೇವರ ಸಮ್ಮತಿಯಲ್ಲಿ ಯಾವ ಯೋಜನೆಯಾಗಲಿ ಪರಿಕ್ರಮವಾಗಲಿ ನಾವು ಬಯಸುವ ಶಾಂತಿ ನೆಮ್ಮದಿಗಳನ್ನು ನೀಡಲಾರದು. ಇದನ್ನು ಜನರು ತಿಳಿಯರು. ರೋಗಿಯನ್ನು ಗುಣಪಡಿಸುವ ಚಿಕಿತ್ಸಾ ಕ್ರಮವು ಭಗವಂತನ ಅನುಮತಿ ಇಲ್ಲದಿದ್ದರೆ ಪೂರ ವ್ಯರ್ಥ. ಒಂದು ನದಿಯನ್ನು ಕಡಲನ್ನು ದಾಟಲು ತಕ್ಕದಾದ ನಾವೇ ಇದ್ದರೂ ದೇವರ ಅನುಮತಿ ಇಲ್ಲದಿದ್ದರೆ ಅದು ಸಾಧ್ಯವಿಲ್ಲ. ಭಗವಂತನೇ ಅಂತಿಮ ಅನುಮೋದಿತ ಎನ್ನುವುದು ನಾವು ಖಚಿತವಾಗಿ ಅರಿತುಕೊಳ್ಳಬೇಕು. ನಮಗೆ ಪ್ರಯತ್ನಗಳಿಗೆ ಅಂತಿಮ ಯಶಸ್ಸು ಸಿಗಬೇಕೆಂದಲ್ಲಿ ಅಥವಾ ಯಶಸ್ಸನ್ನು ಅರಿತುಕೊಳ್ಳಬೇಕು. ನಮ್ಮ ಪ್ರಯತ್ನಗಳ ಅಂತಿಮ ಯಶಸ್ಸು ಸಿಗಬೇಕಾದಲ್ಲಿ ಯಶಸ್ಸಿನ ದಾರಿಯಲ್ಲಿರುವ ಅಡ್ಡಿತಡೆಗಳ ನಿವಾರಣೆ ಬೇಕಾಗದಲ್ಲಿ ಅವುಗಳನ್ನು ಭಗವಂತನ ಕರುಣೆಗೆ ಒಪ್ಪಿಸಬೇಕು.
ದೇವರು ಸರ್ವವ್ಯಾಪಕನೇ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಫಲಗಳ ಅಂತಿಮ ಅನುಮೋದಕ ಅವನೇ. ಆದ್ದರಿಂದ ನಾವು ನಮ್ಮ ಕಾರ್ಯಗಳನ್ನು ಭಗವಂತನ ಅನುಗ್ರಹಕ್ಕೆ ಅರ್ಪಿಸುವುದನ್ನು ಕಲಿಯಬೇಕು. ಅವನು ನಿರಾಕಾರ ಬ್ರಹ್ಮ, ಅಂತರಾತ್ಮ ಅಥವಾ ದೇವತಂಪುರುಷನಾಗಿ ಸ್ವೀಕರಿಸಬೇಕು. ಒಬ್ಬ ವ್ಯಕ್ತಿಯು ನೀವು ಏನಾಗಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಅವನು ತನ್ನ ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ಸಮರ್ಪಿಸಬೇಕು. ವ್ಯಕ್ತಿಯೊಬ್ಬನು ವಿದ್ವಾಂಸನು, ವಿಜ್ಞಾನಿ, ರಾಷ್ಟ್ರೀಯ ಕವಿಯು ಅಥವಾ ಇನ್ನೇನು ಆಗಿದ್ದಾನೆ ಎನ್ನೋಣ, ಆಗ ಅವನು ತನ್ನ ತಿಳುವಳಿಕೆಯನ್ನು ಭಗವಂತನ ಹಿರಿಮೆಯ ಪ್ರತಿಪಾದನೆಗೆ ಬಳಸಬೇಕು. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಗವತ್ ಶಕ್ತಿಯ ಅಧ್ಯಯನ ಮಾಡಲು ಯತ್ನಿಸಬೇಕು. ದೇವರನ್ನು ದೂಷಿಸಬಾರದು. ಅವನು ಹಾಗೆ ಆಗಲು ಅಥವಾ ಕಿಂಚಿತ್ ಜ್ಞಾನ ಸಂಗ್ರಹ ಮಾಡಿ ಅವನ ಸ್ಥಾನದಲ್ಲಿ ಕೋರಲು ಯತ್ನಿಸಬೇಕು. ಪ್ರತಿಯೊಬ್ಬನೂ ಆಡಳಿತಗಾರನು, ರಾಜನೀತಿಜ್ಞನು, ಯೋಧನು, ರಾಜಕಾರಣಿಯೂ ಆಗಿದ್ದಾನೆ ಎನ್ನೋಣ, ಆಗ ಅವನು ತಾಜಾದ ರೀತಿ ನೈಪುಣ್ಯದಲ್ಲಿ ಭಗವಂತನ ಮೇಲ್ಮೆಯನ್ನು ಪ್ರತಿಪಾದಿಸಲು ಯತ್ನಿಸಬೇಕು. ಅರ್ಜುನನಂತೆ ಭಗವದ್ದೇಶಕ್ಕಾಗಿ ಹೊರಡಬೇಕು. ಮಹಾವೀರನಾಗಿದ್ದ ಅರ್ಜುನನು ಮೊದಲು ಯುದ್ಧ ಮಾಡಲು ನಿರಾಕರಿಸಿದ. ಆದರೆ ಯುದ್ಧ ಅವಶ್ಯಕವೇನೆಂಬುದನ್ನು ಪ್ರಭು ಅವನಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವಶ್ಯಕತೆಯನ್ನು ಪ್ರಭು ಮಾಡಿಕೊಟ್ಟಾಗ ಅವನು ನಿರ್ಧಾರವನ್ನು ಬಿಟ್ಟುಕೊಟ್ಟು ಪ್ರಭುವಿನ ಅಪೇಕ್ಷೆಗೆ ಯುದ್ಧ ಮಾಡಿದ. ಅದೇ ರೀತಿ ವ್ಯಕ್ತಿಯೊಬ್ಬನು ವ್ಯಾಪಾರಿಯು, ಉದ್ಯಮಿಯು, ವ್ಯವಸಾಯಗಾರನು ಆಗಿದ್ದಲ್ಲಿ ತಾನು ಶ್ರಮದಿಂದ ಸಂಪಾದಿಸಿದ ಹಣವನ್ನು ದೇವರ ಸಲುವಾಗಿ ಖರ್ಚು ಮಾಡಬೇಕು. ನಾವು ಗಳಿಸಿರುವ ಸಂಪತ್ತನ್ನೆಲ್ಲ ಭಗವಂತನೆಂದೇ ನಾವು ಸದಾ ಭಾವಿಸಬೇಕು. ಸಂಪತ್ತನ್ನು ಲಕ್ಷ್ಮಿ ಅಥವಾ ಐಶ್ವರ್ಯದ ಅಧಿದೇವತೆ ಎಂದು ಭಗವಂತನನ್ನು ನಾರಾಯಣ ಮತ್ತು ಲಕ್ಷ್ಮೀಪತಿ ಎಂದು ಭಾವಿಸಲಾಗಿದೆ. ಲಕ್ಷ್ಮಿಯನ್ನು ನಾರಾಯಣ ಸೇವೆಗೆ ತೊಡಗಿಸಿದ ನಾವು ಸುಖಿಗಳಾಗಬೇಕು. ಅದು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಭಗವಂತನನ್ನು ಅರಿವ ದಾರಿಯಾಗಿದೆ. ಎಲ್ಲ ಲೌಕಿಕಗಳಿಂದಲೂ ಬಿಡುಗಡೆ ಪಡೆದು ಭಗವಂತನ ಅಲೌಕಿಕ ಲೀಲೆಗಳನ್ನು ಕೇಳುವುದರ ಸಂಪೂರ್ಣ ಮಗ್ನರಾಗಬೇಕು. ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅಂಥ ಅವಕಾಶ ಇಲ್ಲದೆ ಹೋಗಿದ್ದಲ್ಲಿ ನಮಗೆ ಅತ್ಯಂತ ಪ್ರಿಯವಾದದನ್ನು ಭಗವಂತನ ಸೇವೆ ವಿನಿಯೋಗಿಸಬೇಕು. ಶಾಂತಿಯ ಅಭಿವೃದ್ಧಿಗಳ ಮಾರ್ಗವೆಂದರೆ ಅದೇ ಆಗಿದೆ. ಈ ಶ್ಲೋಕದ ಸುಚಿತ್ತು ಎಂಬ ಪದವು ಸಹ ಮಾತುಳ್ಳದು. ನಾರದರು ಪಡೆದುಕೊಂಡ ಸಾಕ್ಷಾತ್ಕಾರ ಕೇವಲ ಬಾಲಿಶ ಕಲ್ಪನೆ ಎಂದು ಕ್ಷಣ ಮಾತ್ರ ಭಾವಿಸಬಾರದು. ಅದು ಆ ಬಗೆಯದಲ್ಲ. ತಜ್ಞರು ಮತ್ತು ಶ್ರೇಷ್ಠ ಜ್ಞಾನಿಗಳು ಅದನ್ನು ಹಾಗೆ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಅದು ಸಂಕ್ಷಿಪ್ತ ಎಂಬ ಸರಿಯಾದ ಅರ್ಥ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ